ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಆಗಿ ಟಸಲ್ಸನ್ನು ಹಾಕ್ತಾ ಇದ್ದೀನಿ. ಒಂದು ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಫಸ್ಟು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಸೀರೆಗೆ ಹಾಕಿರೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ದಾರ ಬಂದು ಸ್ಯಾರಿಲಿರುವಂಥ 2 ಕಲರು ದಾರಗಳನ್ನು ತೊಗೊಂಡಿದ್ದೀನಿ. ಇದು ಬಂದು 10 ಎಳೆ ದಾರನ ನಾನು ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಕ್ರೀಮ್ ಕಲರ್ ದಾರ, ಹಾಗೆ ಇದು ಬಂದು 4 ಎಳೆ ದಾರ ನಾನು ಈ ರೀತಿ ಬಟ್ಟೆ ಹೊಲಿಯೋ ಸೂಜಿಗೆ ಈ ರೀತಿ ಸುತ್ತಕೊಂಡು ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಗಮ್ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಅದು ಕೂಡ ನಡೆಯುತ್ತೆ. ಸೊ ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಈ ರೀತಿ ಒಂದು ಟಸಲ್ಸ್ ಅನ್ನೋದು ರೆಡಿ ಮಾಡಬೇಕಾಗುತ್ತೆ ಗ್ರ್ಯಾಂಡಾಗಿ. ಸೊ ಸ್ವಲ್ಪ ಮಾಡಿದ್ದೀನಿ ನಾನು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ಗೋಲ್ಡ್ ಕಲರು ಸ್ಮಾಲ್ ಬೀಡ್ಸ್ ಕೂಡ ಇದೆ, ಬಿಗ್ ಸೈಜ್ 2 ಸೈಜಲ್ಲಿ ಮಣಿ ಅನ್ನೋದು ಈ ಡಿಸೈನ್ಗೆ ನಾನು ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಅದಕ್ಕೆ ಕಟ್ ಮಾಡಿಕೊಂಡು ಆ ರೀತಿ ರೆಡಿ ಮಾಡ್ಕೊತಾರೆ. ಬಟ್ ನನಗೆ ಆ ಥರ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಸೊ ಇದು ನನ್ನ ಐಡಿಯಾದ ಮೇಲೆ ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ ನನಗೆ ಯಾವ ಥರ ಈಸಿ ಆಗುತ್ತೋ ಅದೇ ರೀತಿ ವರ್ಕ್ ಅನ್ನೋದು ನಾನು ಮಾಡೋದು. ಸೊ ನಿಮಗೇನಾದರೂ ಇದು ಕಷ್ಟ ಅನಿಸಿದರೆ ಒಂದು ಪೇಪರ್ ಕಟ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ ವೀಡಿಯೋಗಳನ್ನ ನೋಡಿರ್ತೀರ. ಸೊ ಆ ಥರ ನೀವು ಮಾಡ್ಕೋಬೋದು. ಸೊ ನಾನು ಕುಚ್ಚಿಗೆ ಕೂಡ ಈ 4 ಬೆರಳು ಸಹಾಯ ತೊಗೊತೀನಿ. ಈ ಕುಚ್ಚಿ ಕೂಡ ನಾನು ಇದೇ 4 ಬೆರಳು ಸಹಾಯದಿಂದ ಈ ಥರ ಒಂದು ಟಸಲ್ ಅನ್ನೋದು ರೆಡಿ ಮಾಡ್ಕೊತೀನಿ. ಫಸ್ಟು ನಾನಿಲ್ಲಿ ಈ ತೊಗೊಂಡಿರುವಂಥ ದಾರ ಏನಿದೆ ಅಲ್ವಾ, ಸೊ 4 ಬೆರಳು ಏನಿದೆ ಸ್ವಲ್ಪ ಅಗಲವಾಗಿ ಹಿಡ್ಕೊತೀನಿ ನಾನು. ಅಗಲವಾಗಿ ಹಿಡ್ಕೊಂಬಿಟ್ಟು ಸ್ವಲ್ಪ 1-2 ಸುತ್ತನ್ನು ಸುತ್ಕೊತೀನಿ. ಆಮೇಲೆ ಇನ್ನೂ ಸ್ವಲ್ಪ ಅಗಲವಾಗಿ ದಾರನ ನೀವು ನೋಡಿ ಈ ರೀತಿ ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಕೌಂಟ್ ಬೇಕಿದ್ದರೆ ನೀವು ಕೌಂಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬಂದು ಕೌಂಟ್ ಮಾಡ್ತಾಯಿಲ್ಲ, ಅಂಜಾದ ಮೇಲೇ ನಾನು ಇದಕ್ಕೆ ಕುಚ್ಚಿಗೆ ದಾರ ಅನ್ನೋದು ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನೊಂದು 100 ಅಥವಾ 150 ಎಳೆ ದಾರ ತೊಗೊಳ್ಳಿ. ಅದು ಡಬಲ್ ಮಾಡಿದಾಗ 300 ಎಳೆ ದಾರ ಆಗುತ್ತೆ. ಸೊ ಕುಚ್ಚು ಸ್ವಲ್ಪ ದಪ್ಪ ಬೇಕು ಅಂದರೆ, ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು 100 ಎಳೆ ತೊಗೊಂಡ್ರೆ ಅದು ಡಬಲ್ ಮಾಡಿದಾಗ 200 ಎಳೆ ದಾರ ಆಗುತ್ತೆ. ಸೊ ನಾನು ನೋಡಿ ಈ ರೀತಿ 2 ಬೆರಳು ಈ ಥರ ಇಷ್ಟು ಗ್ಯಾಪಲ್ಲಿ ಕುಚ್ಚಿಗೆ ಈ ರೀತಿ ದಾರ ಅನ್ನೋದು ಸುತ್ಕೊತಾ ಇದ್ದೀನಿ. ಸೊ ಕೆಲವೊಬ್ಬರು ವಿಡಿಯೋ ನೋಡ್ಕೊಂಬಿಟ್ಟು ಲಾಸ್ಟಲ್ಲಿ ನೀವು ಬೇಕಿದ್ರೆ ಆ ದಾರ ತುಂಬ ವೇಸ್ಟ್ ಮಾಡ್ತೀರಾ ಅಂತ ಅನ್ಕೋಬೋದು. ಬಟ್ ನನಗೆ ಇದೇ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮಾಡೋದೇ ನನಗೆ ಈಸಿ. ಸೊ ಹಂಗಾಗಿ ನಾನು ಇದೇ ರೀತಿ ಕುಚ್ಚುಗಳಿಗೆ ದಾರ ಅನ್ನೋದು ಮಾಡ್ಕೊತೀನಿ. ಯಾವುದೇ ರೀತಿ ಆಗಲಿ, ಯಾವುದೇ ಒಂದು ಕಟ್ ಮಾಡಿಕೊಂಡು ಪೇಪರು ಅಥವಾ ಆ ಥರ ಏನೂ ಇಟ್ಕೊಳ್ಳಲ್ಲ. ಸೊ ಈ ರೀತಿ ಮಾಡ್ತೀನಿ. ಸೊ ನಿಮಗೇನಾದರೂ ಇದು ನಿಮಗೆ ತುಂಬ ವೇಸ್ಟ್ ಆಯಿತು ದಾರ ಅನ್ನೋಂಗಿದ್ರೆ ನೀವು ಮೆಜರ್ಮೆಂಟ್ನ ತೊಗೊಂಡು ವೇಸ್ಟ್ ಆಗ್ದಂಗೆ ನೀವು ಕುಚ್ಚನ್ನ ಮಾಡ್ಕೋಬೋದು. ಸೊ ನಾನು ಬಂದು ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಒಂದು ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಇಟ್ಕೊತೀನಿ. ಇಲ್ಲೇನು ಕ್ರೀಮ್ ಕಲರ್ ದಾರ ಏನಿದೆಯಲ್ವಾ, ಇದನ್ನು ಕೆಳಗಡೆ ಇಟ್ಬಿಟ್ಟು ಇದ್ರ ಮೇಲೆ ಕೂಡ ಈ ರೀತಿ ಹಾಕಿಬಿಟ್ಟು ಇದನ್ನು ಫಸ್ಟು ನಾಟ್ ಹಾಕೊಳ್ಳೋಣ. ಒಂದು ಜಸ್ಟ್ ಈ ರೀತಿ ಇಟ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಇದನ್ನೇ ನಾವು ಗಟ್ಟಿಯಾಗಿ ನಾಟ್ ಹಾಕ್ಕೋಬೇಕು ಅಂತ ಏನಿಲ್ಲ. ಜಸ್ಟ್ ಈ ರೀತಿ ನೀವು ನಾಟ್ ಹಾಕ್ಕೊಂಬಿಟ್ರೆ ಸಾಕು. ನೋಡಿ ಈ ರೀತಿ ಬರುತ್ತೆ. ಈಗ ಇದನ್ನು ಈ ಕಡೆ ಇಟ್ಕೊಂಡ್ಬಿಟ್ಟು ಈ ದಾರ ಏನಿದೆಯಲ್ವ, ಬೆರಳಿಗೆ ಯಾವಾಗಲೂ ಕ್ರೋಶಕ್ಕೆ ನಾವು ಯಾವ ರೀತಿ ದಾರನ ಬೆರಳಿಗೆ ಸುತ್ಕೊತೀವೋ ಆ ರೀತಿ ದಾರನ ಸುತ್ಕೊಂಡು ಇದನ್ನು ಈ ಥರ ಇಟ್ಕೊಂಡ್ಬಿಟ್ಟು ಈ ರೀತಿ ಇಟ್ಕೊಂಡು ಈಗೇನು ನಾನು ರೆಗ್ಯುಲರ್ ತೊಗೊಳಿರುವಂಥ ನೀಡಲ್ ಏನಿದೆಯಲ್ವ ನಂಬರು 9, ಸೊ ಆ ನೀಡಲ್ ಸಹಾಯದಿಂದ ಬ್ಯಾಕ್ ಸೈಡಲ್ಲಿ ಈ ರೀತಿ ದಾರನ ತೊಗೊಂಡು ಫಸ್ಟು ಒಂದು ನಿಮಗೆ ನಾಟ್ ಹಾಕೋವಾಗ ಆ ಕಡೆ ಈ ಕಡೆ ಮಿಸ್ ಆಗುತ್ತೆ. ಬಟ್ ಒಂದ್ಸರಿ ಆ ನಾಟ್ ಹಾಕೊಂಡ್ಬಿಟ್ರೆ ನೀವು ಆರಾಮಾಗಿ ಈಸಿಯಾಗಿ ನೀವು ಇದಕ್ಕೆ ದಾರ ಅನ್ನೋದು ತೊಗೊಳ್ಬೋದು. ಸೊ ಈ ರೀತಿ ನೋಡಿ ಚೈನ್ ಥರ ಲಾಕ್ ಮಾಡಿದ್ದೀನಿ. ಸೊ ಮತ್ತೆ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸರಿಸ್ಕೊಳ್ಳೋದಾಗುತ್ತೆ. ಲಾಸ್ಟಲ್ಲಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಸರಿಸ್ಕೋಬೋದು ದಾರನ. ಅದೇನು ಟೈಟಾಗಿ ಆಗುತ್ತೆ, ಅಷ್ಟೇ ಕುಚ್ಚಿಗೆ ದಾರ ಬರುತ್ತೆ, ವೇಸ್ಟ್ ಆಗುತ್ತೆ ಅನ್ನೋದೇನಿಲ್ಲ. ಸೊ ಮತ್ತೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈಗ ಮತ್ತೆ ಒಂದು ಸರಿ
ನೋಡಿ ಈ ರೀತಿ ನಾನಿಲ್ಲಿ ಮತ್ತೆ ಈ ರೀತಿ ದಾರನ ಹಿಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ದಾರನ ಕ್ರೀಮ್ ಕಲರ್ ದಾರ ಏನಿದೆಯಲ್ಲ ಅದನ್ನು ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಅಂದರೆ ಚೈನ್ ಟಿಚ್ ಥರ ಈ ಒಂದು ದಾರನಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ನಾನು 10 ಟೈಮ್ ಮಾಡ್ಕೊತೀನಿ. ಈ ರೀತಿ ನೋಡಿ ಈ ರೀತಿ 10 ಚೈನ್ಗಳನ್ನೋದು ಹಾಕ್ತೀನಿ. ಸೊ ಈ ರೀತಿ ನಾನು 10 ಚೈನ್ ಲಾಕ್ ಥರ ಈ ಒಂದು ದಾರಕ್ಕೆ ಹಾಕಿದ್ದೀನಿ. ಈಗ ಬಂದು ಜಸ್ಟ್ ಒಂದು ರೀತಿ ಈ ರೀತಿ ಒಂದು ಲಾಕ್ ಈ ರೀತಿ ಚೈನ್ ಹಾಕ್ಕೊಂಡು ಈ ದಾರ ಏನಿದೆಯಲ್ವ ಇದನ್ನು ಈ ರೀತಿ ಈಗ ಎಳ್ಕೊಂಡ್ಬಿಡ್ತೀನಿ. ಸೊ ಇಷ್ಟುದ್ದ ದಾರ ಇನ್ನೂ ಬೇಕಾಗುತ್ತೆ ನಿಮಗೆ. ಇದು ಬೇಕಿದ್ದರೆ ಜಸ್ಟ್ ನಾನು ಒಂದು ತೋರ್ಸೋಗೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವೇನಾದರೂ 10 ಎಳೆ ದಾರ ಸ್ವಲ್ಪ ದೂರ ಮಾಡಿಕೊಂಡು ಸುತ್ಕೊಂಡ್ಬಿಟ್ರೆ ಒಂದು ಇಷ್ಟೊಂದು ಒಂದು 5 ಇಂಚು ಅಥವಾ 4 ಇಂಚು ಇಷ್ಟು ಗ್ಯಾಪಲ್ಲಿ ಕಟ್ ಮಾಡ್ಕೊಳ್ಳಿ ಸಾಕು. ಸೊ ಆಮೇಲೆ ನೋಡಿ ನೀಟಾಗಿ ಈ ಕುಚ್ಚು ನೋಡಿ ಈ ಕಡೆ ಕೂಡ ಈ ಕಡೆ ಸರಿಸ್ಕೊಂಡ್ರೆ ಈ ಕಡೆ ಬರುತ್ತೆ, ಈ ಕಡೆ ಸರ್ಕೊಂಡ್ರೆ ಈ ಕಡೆ ಆರಾಮಾಗಿ ದಾರ ಅನ್ನೋದು ಬರುತ್ತೆ. ಆಮೇಲೆ ಈ ಏನು ಚೈನ್ ಏನು ಹಾಕಿದ್ವಲ್ವ ಮೇಲೆ ಕವರ್ ಮಾಡಿದ್ವಲ್ವ ಇದನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ 2 ದಾರನ ಈ ರೀತಿ ಬೆಂಡ್ ಮಾಡಿದಾಗ ಸೊ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ. ಸೊ ಈಕ್ವಲ್ ಆಗಿ ಸೊ ಇದು ಕೂಡ ನಿಮಗೆ ಕರೆಕ್ಟಾಗಿ ಬರಬೇಕು. ಅಲ್ಲಿವರೆಗೂ ನೋಡ್ಕೊಂಬಿಟ್ಟು ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಬೆಂಡ್ ಮಾಡಿ ಈಗ ನೋಡಿ ಕರೆಕ್ಟಾಗಿದೆ ದಾರ. ಸೊ ಎಲ್ಲಿ ನಿಮಗೆ ವೇಸ್ಟ್ ಅನ್ನೋದು ಆಗೋದಿಲ್ಲ, ಸ್ವಲ್ಪ ಆಗುತ್ತೆ ಅಷ್ಟೇ. ಸೊ ಯಾವುದೇ ಕೆಲಸ ಆಗಲಿ ಸ್ವಲ್ಪ ವೇಸ್ಟೇಜ್ ಅನ್ನೋದು ಇದ್ದೇ ಇರುತ್ತೆ. ಸೊ ನನಗೆ ಇಲ್ಲಿ ಯಾವುದೇ ಒಂದು ಮೆಜರ್ಮೆಂಟ್ ತೊಗೊಂಡಿಲ್ಲ ನಾನು. ಸೊ ನನ್ನ 4 ಬೆರಳು ಸಹಾಯದಲ್ಲಿ ಇದಕ್ಕೆ ಕುಚ್ಚು ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇನಿದೆ ಅಲ್ವಾ ಗಮ್ ಏನಿದೆ ಅಲ್ವಾ ಇದು, ಸೊ ಗಮ್ಮನ್ನು ಸ್ವಲ್ಪ ಇಲ್ಲಿ ಹಾಕಿಬಿಟ್ಟು ಸೈಡಲ್ಲಿ ಹಾಕಿ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಕೂಡ ಹಾಕಿ ಈ ದಾರ ಏನಿದೆ ಅಲ್ವಾ ಇದನ್ನು ನಿಧಾನಕ್ಕೆ ಸುತ್ಕೊಳ್ಳೋಣ. ಈ ಒಂದು ಕಲರ್ ದಾರ ಏನಿದೆಯಲ್ಲ ನೀಟಾಗಿ ಕಾಣಿಸ್ದಂಗೆ ಇದನ್ನು ಕವರ್ ಮಾಡ್ಕೊಳ್ಳೋಣ. ಮಾಡ್ಕೊತ ಸ್ವಲ್ಪ ಕೈಯಿಂದ ಈ ರೀತಿ ಇದೊಂದೊಂದು ಶೇಪ್ ಏನಿದೆ ಆ ಶೇಪಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ದೂರ ಹೀಗೆ ಸುತ್ಕೊಳ್ಳೋಣ. ಇಷ್ಟು ಸಾಕು ಈ ಒಂದು ಟಸಲ್ಸ್ಗೆ ಅನ್ನೋದು. ಸೊ ಇಲ್ಲಿ ಕೂಡ ಸ್ವಲ್ಪ ಗಮ್ ಪೇಸ್ಟ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಡ್ರೈ ಆಗೋಕ್ಕೆ ಇಡೋಣ. ಸೊ ಸ್ಯಾರಿಗೆ ಸ್ವಲ್ಪ ಟಸಲ್ಸ್ ಬೇಕಲ್ವಾ, ಅಲ್ಲಿ ಮಾಡೋವರೆಗೂ ಎಲ್ಲ ರೀತಿ ಈ ಥರ ಇಟ್ಕೊಂಡ್ಬಿಟ್ರೆ ಸೊ ಆ ಗಮ್ ಏನಿದೆ ಡ್ರೈ ಆಗುತ್ತೆ. ಸಾರಿ ನೋಡಿ ಈ ಥರ ಡಿಸೈನ್ಗೆ ಇದು ಈ ರೀತಿ ಟಸಲ್ ಅನ್ನೋದು ರೆಡಿಯಾಗಿದೆ. ಸೊ ನಿಮಗೇನಾದರೂ ಹೀಗೆ ಕಟ್ ಮಾಡ್ಕೋಬೇಕು ಅಂದರೆ ನೀವು ಇವಾಗನೇ ಕಟ್ ಮಾಡ್ಕೋಬೋದು, ಇಲ್ಲ ಲಾಸ್ಟಲ್ಲಿ ಎಲ್ಲದನ್ನು ಒಟ್ಟಿಗೆ ಮಾಡ್ಕೊಂಬಿಟ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಗಮ್ ಹಾಕಿರ್ತೀವಲ್ವ ಸ್ವಲ್ಪ ಹಸಿ ಇರುತ್ತೆ, ಅದು ಕೈಗೆ ಅಂಟೋದು ಹಾಗೆ ದಾರಕ್ಕೆ ಕೈಗೆ ಟಚ್ ಆಗೋದು ಕುಚ್ಚು ಹಾಳಾಗೋದು ಆ ಥರ ಆಗುತ್ತೆ. ಸೊ ಹಂಗಾಗಿ ಎಲ್ಲವನ್ನು ಒಟ್ಟಿಗೆ ಮಾಡ್ಕೊಳ್ಳಿ. ಒಂದೊಂದು ಮಾಡ್ಕೊಳ್ಳೋ ತಟ್ಟಿಗೆ ಹಾಕಿರುವಂಥ ಗಮ್ ಏನಿದೆಯಲ್ವ ಅದು ಡ್ರೈ ಆಗುತ್ತೆ. ನಿಮಗೆ ಯಾವ ರೀತಿ ತೊಂದರೆ ಆಗ್ದಂಗೆ ಆರಾಮಾಗಿ ಈ ಥರ ಟಸಲ್ಲು ಆರಾಮಾಗಿ ನೀವು ರೆಡಿ ಮಾಡ್ಕೋಬೋದು. ಸೊ ನಾನು ತೋರ್ಸೋಗೋಸ್ಕರ ಈಗಿನ ಹಸಿ ಇತ್ತು ಹಾಗೆಯೇ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೇನು ತುಂಬ ಎಫೆಕ್ಟ್ ಹಾಕಿ ಮಾಡ್ಕೋಬೇಕು ಅಂತಲ್ಲ, ಆರಾಮಾಗಿ ಕೈ ಸಹಾಯದಿಂದನೇ ನೀವು ಮಾಡ್ಕೋಬೋದು. ಸೊ ಅಂಜಾದ ಮೇಲೆ ಮಾಡ್ಕೋಬೋದು. ಸೊ ಮೆಜರ್ಮೆಂಟ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಸೊ ಪ್ರತಿಯೊಂದೂ ಈ ರೀತಿ ಹಾಕಿದ ಮೇಲೆ ಕೆಲವೊಂದು ಈ ರೀತಿ ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ರೆಡಿ ಮಾಡ್ಕೊಳ್ಳಿ. ಸೊ ಈ ರೀತಿ ಆ ಟಸಲ್ಸ್ಗಳನ್ನ ಫಸ್ಟು ಈ ರೀತಿ ಪ್ಲೇನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಈಗ ಸೇಮ್ ಇದೇ ಕಲರ್ ದಾರ, ನಾನು ಏನು ಕಾಟನ್ ಥ್ರೆಡ್ ತೊಗೊಂಡಿಲ್ಲ, ಇದೇ ರೇಷ್ಮೆ ದಾರನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಾಟನ್ ಥ್ರೆಡನ್ನು ತೊಗೊಳ್ಬೋದು. ಸೊ ಇದಕ್ಕೆ ಈ ರೀತಿ ಇಡಲ್ಲಿ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಸೊ ನಾಟ್ ಹಾಕ್ಬಿಟ್ಟು ಬೀಡ್ಸ್ಗಳನ್ನ ಪೋಣಿಸ್ಕೊತ ಹೋಗಬೇಕಾಗತ್ತೆ.
ಈಗ ಮಧ್ಯದಲ್ಲಿ ಸ್ಮಾಲ್ ಬೀಡ್ಸು, ಆ ಕಡೆ ಈ ಕಡೆ ಒಂದು ದೊಡ್ಡ ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಹಾಕಿರೋದ್ರಿಂದ ಚೈನ್ ಥರ ಕಾಣಿಸ್ತಾ ಇರುತ್ತೆ ನೀಟಾಗಿ. ಸೊ ಆ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ರೀತಿ ಬೀಡ್ಸನ್ನ ಉಳಿಸ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಬೀಡ್ಸನ್ನ ಹಾಕಿದ್ದೀನಿ ನಾನು. ಆಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ಒಂದು ಬೀಡ್ಸ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ ಸಾಕು. ಬಿಗ್ಸ್ ಬೀಡ್ ಏನಿದೆ ಅದರೊಳಗಡೆ ಬ್ಯಾಕ್ ಸೈಡಲ್ಲಿ ರಿವರ್ಸಲ್ಲಿ ದಾರನ ತೊಗೊಂಡು ಮತ್ತೆ ಈಗ ನೆಕ್ಸ್ಟ್ ನೋಡಿ, ಈಗ 2 ಬೀಡ್ಸ್ ತೊಗೊಂಡಿಲ್ಲ, ಒಂದು ಸ್ಮಾಲ್ ಸೈಜು ಹಾಗೆ ಒಂದು ಬಿಗ್ ಸೈಜ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಚೈನ ಸ್ಕಿಪ್ ಮಾಡಿ 2ನೇ ಚೈನ್ಗೆ ಮತ್ತೆ ಈ ರೀತಿ ಮಣಿ ಅನ್ನೋದು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮತ್ತೆ ರಿವರ್ಸಲ್ಲಿ ದಾರನ ತೊಗೊಂಡು ಈಗ ಒಂದು ಸ್ಮಾಲ್ ಬೀಡ್ಸು, ಒಂದು ಬಿಗ್ ಬೀಡನ್ನ ತೊಗೊತೀನಿ. ಮತ್ತು ಈಗ ಒಂದು ಸ್ಮಾಲ್ ಬೀಡ್ಸು ಹಾಗೆ ಒಂದು ಬಿಗ್ ಬೀಡ್ಸ್. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಹಾಕಬೇಕಾದ್ರೆ 3 ಬೀಡ್ಸನ್ನ ತೊಗೊಳ್ಳಿ. ಆಮೇಲೆ ಒಂದು ಸ್ಮಾಲು ಒಂದು ಬಿಗ್ ಬೀಡ್ಸನ್ನ ಹಾಕ್ಕೊಂಡು ರೌಂಡಾಗಿ ಎಷ್ಟು ಹಿಡಿಯುತ್ತೆ ಪ್ರತಿಯೊಂದು ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ವ, ಒಂದು ಚೈನ ಸ್ಕಿಪ್ ಮಾಡಿಕೊಂಡು 2ನೇ ಒಂದು ಚೈನ್ ಥರ ಕಾಣಿಸ್ತಾ ಇದೆಯಲ್ವ ಅದರೊಳಗಡೆ ಮಣಿನ ಹಾಕಿಬಿಟ್ಟು ಈ ಟಸಲ್ಸ್ಗೆ ಎಷ್ಟು ಬೀಡ್ಸ್ ಹಿಡಿಯುತ್ತೋ ಅಲ್ಲಿವರೆಗೂ ಈ ರೀತಿ ಮಣಿಗಳನ್ನೋದು ಪೋಣಿಸ್ಕೋಬೇಕಾಗತ್ತೆ. ಸೊ ಈಗ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ಕೂಡ ನಾನು ಒಂದು ಸ್ಮಾಲ್ ಸೈಜ್ ಬೀಡ್ಸು ಹಾಗೆ ಒಂದು ಬಿಗ್ ಬೀಡನ್ನ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಈ ರೀತಿ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು 2-3 ನಾಟ್ ಹಾಕೊಂಡ್ಬಿಟ್ರೆ ಮಣಿ ಅನ್ನೋದು ಕಂಪ್ಲೀಟಾಗಿ ಪೋಣಿಸ್ಕೊಂಡಂಗೆ ಆಗುತ್ತೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಎಲ್ಲ ಸೀರೆಗೆ ಎರಡು ಕಲರಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಟಸಲ್ ಅನ್ನೋದು ನಾನಿಲ್ಲಿ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಸೊ 2 ಕಲರಲ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೀರೆಗೆ ಯಾವ ರೀತಿ ಅಟ್ಯಾಚ್ ಮಾಡೋದು, ಯಾವ ರೀತಿ ಟಿಚ್ ಹಾಕೋದು ಅಂತ ಕೂಡ ನಾನು ತೋರಿಸ್ತೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಸೊ ಹಾಗಾಗಿ ನಾನು 2 ಕಲರಲ್ಲಿ ಈ ರೀತಿ ಒಂದು ಮಣಿಗಳನ್ನು ತೊಗೊಂಡು, ಸೊ ನನಗೆ ಇದು ಈಸಿ ಅನ್ನಿಸ್ತು. ಈ ಮೆಥಡಲ್ಲಿ ನಾನು ತೋರಿಸಿದ್ದೀನಿ. ಸೊ ನಿಮಗೇನಾದರೂ ಈ ಥರ ಕಷ್ಟ ಆಗುತ್ತೆ ಕೈಯಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಒಂದು ರೊಟ್ಟಿ ಏನಿದೆಯಲ್ವ ಅದನ್ನು ನೀವು ಕಟ್ ಮಾಡಿಕೊಂಡು ರೊಟ್ಟಿಗೆ ನೀವು ಸುತ್ತಕೊಂಡು ಈ ಥರ ನೀವು ಟಸಲ್ಸ್ ಅನ್ನೋದು ನೀವು ರೆಡಿ ಮಾಡ್ಕೋಬೋದು. ಸೊ ಬನ್ನಿ ಇದು ಸೀರೆಗೆ ಯಾವ ರೀತಿ ಅಟ್ಯಾಚ್ ಮಾಡಿ ಹಾಕೋದು ಅಂತ ಹಾಕಿದ್ದೀನಿ. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿರುವಂಥ ಡಿಸೈನು. ಸ್ವಲ್ಪ ಡಿಫ್ರೆಂಟಾಗಿ ಟಸಲಲ್ಲಿ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು. ಸೊ ಸೀರೆಗೆ ಹಾಕಿದ್ದು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಸೀರೆಗೆ ನಾನು ಹಾಕಿದ್ದೀನಿ, ರೆಡಿ ಮಾಡಿಬಿಟ್ಟು ಈ ರೀತಿ ಟಿಚ್ ಅನ್ನೋದು ಹಾಕಿದ್ದೀನಿ. ಫಸ್ಟು ಗಮ್ ಹಾಕಿಬಿಟ್ಟು ಪ್ರತಿಯೊಂದನ್ನು ಮೆಜರ್ಮೆಂಟ್ ಅಂದರೆ 3 ಬೆರಳು ಗ್ಯಾಪ್ ಅಂದರೆ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ, 4 ಫಿಂಗರ್ಸ್ ಆಗುತ್ತೆ. ಬಟ್ 3 ಕರೆಕ್ಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಗಮ್ಮನ್ನು ಪೇಸ್ಟ್ ಮಾಡಿ ಆಮೇಲೆ ಇದನ್ನು ಕೂಡಿಸ್ಬಿಟ್ಟು ಸೊ ಡ್ರೈ ಆದಮೇಲೆ ಮತ್ತೆ ಒಂದು ಕಾಟನ್ ಥ್ರೆಡ್ಡಿಂದ ಮತ್ತು ಒಂದು ಟಿಚ್ ಅನ್ನೋದು ಬ್ಯಾಕ್ ಸೈಡಲ್ಲಿ ನಾನು ಹಾಕಿದ್ದೀನಿ. ಸೊ ಗಮ್ ಹಾಕಿದರೆ ಆರಾಮಾಗಿ ಕೂಡುತ್ತೆ, ಹುಚ್ಚೋಗುತ್ತೆ ಅನ್ನೋನೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ಸೇಫ್ಟಿಗೋಸ್ಕರ ಒಂದೆರಡು ಟಿಚ್ ಹಾಕಿಬಿಟ್ರೆ ಆರಾಮಾಗೆ ಚೀಪಾಗಿ ಕೂಡುತ್ತೆ. ನೀವು ನೋಡ್ಬೋದು ಸೀರೆಗೆ ನಾನು ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿ ಸೀರೆಗೆ ಅಟ್ಯಾಚ್ ಮಾಡೋದು ಅಂತೆ ಕೆಲಸ ಅಂತ ಏನು ಏನಿಲ್ಲ. ಸ್ವಲ್ಪ ಮಾಡೋದ್ರಲ್ಲಿ ಟೈಮ್ ಹಿಡಿಯುತ್ತೆ ಅಷ್ಟೇ. ಬಟ್ ಆಮೇಲೆ ಸೀರೆಗೆ ಹಾಕೋದಕ್ಕೆ ಅಂತ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಗ್ರ್ಯಾಂಡಾಗಿ ಹಾಕಿರುವಂಥ ಒಂದು ಟಸಲ್ ಡಿಸೈನ್ ಫ್ರೆಂಡ್ಸ್ ಇದು. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಇದನ್ನು. ಇಷ್ಟು ವರ್ಷದಲ್ಲಿ ಯಾರೂ ಕೇಳಿದ್ರು ಬಟ್ ನಾನು ಹಾಕಿರಲಿಲ್ಲ. ಸೊ ಇವತ್ತು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂಜಾದ ಮೇಲೆ ಮಾಡಿಕೊಂಡಿರುವಂಥ ಒಂದು ಟಸಲ್ಸ್ ಇವು. ಯಾವುದೇ ಒಂದು ಮೆಜರ್ಮೆಂಟು ತೊಗೊಂಡಿಲ್ಲ. ನೀವು ನೋಡ್ಬೋದು ಎಲ್ಲವೂ ಈಕ್ವಲ್ ಆಗೇ ಕಾಣಿಸ್ತಾ ಇದೆ ಕುಚ್ಚು, ಯಾವುದೇ ಒಂದು ಮೆಜರ್ಮೆಂಟ್ ಇಲ್ಲ, ಲೆಕ್ಕ ಇಲ್ಲ, ಏನಿಲ್ಲ, ಅಂಜಾದ ಮೇಲೆ ಮಾಡ್ಕೊಂಡಿರೋವಂಥದ್ದು. ಸೊ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಆರಾಮಾಗಿ ನೀವು ಕೌಂಟ್ ತೊಗೊಂಡು ಪ್ರತಿಯೊಂದನ್ನು ರೆಡಿ ಮಾಡಿ ಹಾಕ್ಕೋಬೋದು. ಇದು ಸೀರೆಗೆ ನಾನು ಎಷ್ಟು ಪೀಸ್ಗಳನ್ನ ಹಾಕಿದ್ದೀನಿ ಅಂದರೆ 16 ಇದೇ ರೀತಿ ಟಸಲ್ಸ್ ಅನ್ನೋದು ರೆಡಿ ಮಾಡಿ ಸೀರೆಗೆ ಹಾಕಿದ್ದೀನಿ. ಸ್ವಲ್ಪ ದೂರನೇ ಹಾಕಿದ್ದೀನಿ. ಸ್ವಲ್ಪ ನಿಮಗೆ ಹತ್ರ ಬೇಕು ಅಂದರೆ ನೀವು
ಹತ್ರ ಕೂಡ ಹಾಕೋಬೋದು. ಇಷ್ಟು ಗ್ಯಾಪ್ ಸಾಕು ಅನಿಸ್ತು ನನಗೆ. ಸೊ ಹಂಗಾಗಿ ಈ ರೀತಿ ಡಿಸೈನ್ ಅನ್ನೋದು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಫೈನಲ್ ಆಗಿ ಡಿಸೈನ್ ಲುಕ್ಕು ಈ ರೀತಿ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಆ ಪೀಸ್ ಲೆಕ್ಕ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೋಟಲಾಗಿ ತುಂಬ ಕಾಸ್ಟ್ಲಿ ರೇಟ್ ಹೇಳಿದ್ರೆ ಕೆಲವೊಬ್ಬರು ಹಾಕ್ಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಈ ಥರ ಒಂದೊಂದಕ್ಕೂ ಒಂದು ಲೆಕ್ಕ ಹೇಳಿಬಿಟ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಸ್ಕೋಬೇಕು ನಮ್ಮ ಸೀರೆಗೆ ಅಂತ. ಸೊ ಒಂದು ಟಸಲ್ಸನ್ನ ನೀವು 30 ರೂಪೀಸ್ ಚಾರ್ಜ್ ಮಾಡಿ ಎಷ್ಟು ಬೇಕು ಕಸ್ಟಮರ್ನ ಕೇಳ್ಕೊಂಬಿಟ್ಟು ಅಷ್ಟನ್ನು ರೆಡಿ ಮಾಡಿಕೊಂಡು ಹಾಕಿದರೆ ಈ ಥರ ಒಂದು ಡಿಸೈನ್ಗೆ ನಿಮಗೆ ಅಮೌಂಟ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಬಂದು ಒಂದು ಪೀಸನ್ನ 30 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಸೊ ಇಲ್ಲಿ 16 ಪೀಸಸ್ಗಳನ್ನ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ನೀವು 16ಕ್ಕೆ ಎಷ್ಟಾಯಿತು ಕೌಂಟ್ ಮಾಡ್ಕೊಂಡು ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.